ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ. ರೆಬಲ್ಸ್ ಸದ್ಯ ಸೈಲೆಂಟ್ ಆಗಿದ್ದಾರೆ. ಬಿವೈ ವಿಜಯೇಂದ್ರ ವಿರೋಧಿಗಳಿಗೆ ನೇರ ಶಾಕ್ ಇದು. ವಿಜಯೇಂದ್ರ ಸ್ಥಾನವನ್ನು ತಪ್ಪಿಸೋಕೆ ಮುಂದಾಗಿದ್ದವರಿಗೆ ಶಾಕ್ ಸಿಗ್ತಾ ಇದೆ. ಇವತ್ತು ಪ್ರಧಾನಿ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅವರಿಗೆ ಆಹ್ವಾನ ಹೋಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಮತ್ತೆ ಸ್ಟ್ರಾಂಗ್ ಆಗಿದ್ದಾರೆ ವಿಜಯೇಂದ್ರ ಲೈನ್ ಕ್ಲಿಯರ್ ಮಾಡೇ ಬಿಡ್ತು ಹೈಕಮಾಂಡ್. ಓಕೆ, ಬಿವೈ ವಿಜಯೇಂದ್ರ ಅವರಿಗೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಸ್ಥಾನ ಇರುತ್ತಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು ಶಿಕಾರಿಪುರದ ಶಾಸಕರಿಗೆ. ಮತ್ತು ರಾಜ್ಯಾಧ್ಯಕ್ಷರಾಗಿ ಸದ್ಯಕ್ಕೆ ಅವರೇ ಇದ್ದಾರೆ. ಮುಂದುವರಿಸ್ತಾರ ಅಥವಾ ಇಲ್ವಾ, ಬದಲಾಯಿಸ್ತಾರ ಅನ್ನುವಂಥದ್ದು ಕುತೂಹಲ ಇತ್ತು. ಸೊ ಇದೊಂದು ರೀತಿ ಇವತ್ತಿನ ಕಾರ್ಯಕ್ರಮದ ಆಹ್ವಾನ ಅಥವಾ ಕಾರ್ಯಕ್ರಮದ ವೇದಿಕೆಯನ್ನು ಬಿವೈ ವಿಜಯೇಂದ್ರ ಏನು ಹಂಚ್ಕೊಳ್ತಾ ಇದ್ದಾರೆ, ಇವ್ರಿಗೊಂದು ರೀತಿ ಇದು ಹೈಕಮಾಂಡ್ ಜೊತೆಗಿನ ನಂಟು ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸೋಕೆ ಮತ್ತೊಂದು ಅಸ್ತ್ರ. ಬಿವೈ ವಿಜಯೇಂದ್ರ ವಿರೋಧಿಗಳಿಗೆ ನೇರ ಶಾಕ್ ಕೊಡೋಕ್ಕೆ, ಮೋದಿ ಜೊತೆ ಕುಳಿತುಕೊಂಡು ಶಾಕ್ ಕೊಡೋಕ್ಕೆ ಒಂದು ಅಸ್ತ್ರ ಸಿಕ್ಕಿದೆ, ಒಂದು ಸ್ಥಾನ ಸಿಕ್ಕಿದೆ. ಈಗ ಓಕೆ, ಆರಂಭದ ದಿನದಲ್ಲಿ ಈಗ ಅಶೋಕ್ ಅವ್ರಿಗೂ ಇಲ್ಲ, ವಿಜಯೇಂದ್ರ ಅವ್ರಿಗೂ ಕೂಡ ಇಲ್ಲ ಮೋದಿ ಜೊತೆ ವೇದಿಕೆಯಲ್ಲಿ ಚಾನ್ಸ್ ಕುತ್ಕೊಳ್ಳೋಕ್ಕೆ ಸಂಸದ ಮಂಜುನಾಥ್ ಅವರು ಕುತ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಓಕೆ, ವಿಜಯೇಂದ್ರ ಅವರು ಕೂಡ ವೇದಿಕೆಯನ್ನ ಮೋದಿ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಬಿಜೆಪಿಗೆ ವಿಜಯೇಂದ್ರನೇ ಬಾಸ್ ಅಂತ ಪ್ರೂವ್ ಮಾಡೋಕ್ಕೆ ಮತ್ತೊಂದು ಅಂಶ ಸಿಕ್ಕಿದೆ. ಇವತ್ತು ಮುಂದಿನ ಅವಧಿಗೂ ವಿಜಯೇಂದ್ರನೇ ರಾಜ್ಯಾಧ್ಯಕ್ಷರಾಗ್ತಾರೆ, ಅವರ ಸ್ಥಾನ ಫಿಕ್ಸ್. ರಾಜ್ಯ ಬಿಜೆಪಿ ನಾಯಕರಿಗೆ ದೊಡ್ಡ ಸಂದೇಶವನ್ನ ಪ್ರಧಾನಿ ಮೋದಿ ಈ ರೀತಿಯಾಗಿ ಕೊಟ್ರ. ಬೊಮ್ಮಾಯಿ, ಅಶೋಕ್ ಸೇರಿ ಬಿಜೆಪಿ ನಾಯಕರಿಗೆ ಇದು ನಿಜಕ್ಕೂ ಶಾಕ್. ಇದು ತೆರೆಮರೆಯಲ್ಲಿ ವಿಜಯೇಂದ್ರ ವಿರುದ್ಧ ಮಸಲತ್ತು ನಡೆಸ್ತಾ ಇದ್ದ ಆಪೋಸಿಟ್ ಗ್ಯಾಂಗೂ ಕೂಡ ಶಾಕ್. ಇದು ವಿಜಯೇಂದ್ರಗೆ ಮತ್ತಷ್ಟು ಬಲವನ್ನ ಬಿಜೆಪಿ ಹೈಕಮಾಂಡ್ ಈ ಮುಖೇನ ತುಂಬುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡುವಂತಹ ಸುಳಿವೇನಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಿಚಾರ ಇಷ್ಟೇ ನೋಡಿ. ಇವರ ಆಪೋಸಿಟ್ ಗ್ಯಾಂಗ್ ಯಾವಾಗ ವಿಜಯೇಂದ್ರ ಬೇಡ 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 ಅಂತ ಜಪ ಮಾಡ್ತಾ ಇದ್ರು, ಅಂಥವ್ರುಗಳಿಗೆ ಒಂದು ರೀತಿ ಉತ್ತರ ಕೊಡ್ತಾ ಇದ್ದಾರೆ. ಮೋದಿ ಅವ್ರ ಜೊತೆಗೆ ಇವರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಅಂತ ಇದ್ದಾರೆ. ಮೋರ್ ಡೀಟೇಲ್ಸ್ ನನಗೆ ಕಲೀಗ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಈಗ ಎಸ್, ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈ ಮುಖಾಂತರ ಸಿಗ್ತಾ ಇದೆ ಅಂತ ಅನ್ಕೊಳ್ಬೋದಾ? ವಿದ್ಯಾ, ಒಂದು ಕಡೆ ವಿಜೇಂದ್ರ ಅವರು ಮುಂದುವರಿಬೇಕು ಅನ್ನುವಂತಹ ಒಂದು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆದರೆ ರೆಬಲ್ಸ್ ಆಗಿರ್ಬೋದು, ತಟಸ್ಥರಾಗಿರ್ಬೋದು, ವಿಜೇಂದ್ರ ಅವರಿಗೆ ಯಾವ ರೀತಿಯಾಗಿ ರಾಜ್ಯಾಧ್ಯಕ್ಷ ಪಟ್ಟವನ್ನು ತಪ್ಪಿಸಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಈ ನಡುವೆ ಇವತ್ತು ಮೋದಿ ಬೆಂಗಳೂರಿನ ವಿವಿಧ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ, ಚಾಲನೆ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಈಗ ಆ ಕಾರ್ಯಕ್ರಮದಲ್ಲಿ ಏನು BJPಯ ರಾಜ್ಯಾಧ್ಯಕ್ಷರಿಗೇನು ಅಧಿಕೃತ ಆಹ್ವಾನವನ್ನು ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಈ ಕಾರ್ಯಕ್ರಮದಲ್ಲಿ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ನಿನ್ನೆ ರಾತ್ರಿ ಬಿಡುಗಡೆ ಆಗಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮದ TPಯಲ್ಲಿ ವಿಜೇಂದ್ರ ಅವ್ರಿಗೂ ಕೂಡ ಆಹ್ವಾನ ಇತ್ತು. ಆ ಸಂದರ್ಭದಲ್ಲಿ ಆರ್ ಅಶೋಕ್ ಸೇರಿದಂತೆ ಪ್ರಮುಖ ನಾಯಕರಿಗೆ ಆಹ್ವಾನ ಇರಲಿಲ್ಲ. ಬೆಳಗ್ಗೆ ಮತ್ತೊಂದು TP ಬಿಡುಗಡೆ ಆಗಿದೆ. ಆ TPಯಲ್ಲಿ ಅಶೋಕ್ ಅವ್ರಿಗೂ ಇದೆ, ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಮಂಜುನಾಥ್ ಅವ್ರಿಗೂ ಕೂಡ ಎರಡೂ ಹೆಸರುಗಳನ್ನು ಸೇರ್ಪಡೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಒಟ್ಟಾರೆ BJPಯ ಅಡಕ್ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾ ಇರುವಂತಹ ವಿಜೇಂದ್ರ ಅವರನ್ನು BJPಯ ಹೈಕಮಾಂಡ್ ನೆಗ್ಲೆಕ್ಟ್ ಮಾಡ್ತಿದೆ ಅನ್ನುವಂತಹ ರೆಬಲ್ಸ್ ಅವರ ವಾದ ಆಗಿರ್ಬೋದು, ತಟಸ್ಥರ ವಾದ ಏನಿತ್ತು ಅದಕ್ಕೆ ಒಂದು ರೀತಿಯಲ್ಲಿ ಚೆಕ್ಮೇಟ್ ಕೊಡುವಂಥ ಒಂದು ರೀತಿಯಲ್ಲಿ ವಿಜೇಂದ್ರ ಅವರು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವೇದಿಕೆಯನ್ನು ಹಂಚ್ಕೊಳ್ತಾ ಇರುವಂಥದ್ದು. ಬಹುತೇಕ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಇರುವಂಥ ಒಂದು ರೀತಿಯಲ್ಲಿ ವಿಜೇಂದ್ರ ಅವರನ್ನೇ ಮುಂದುವರಿಸ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ರ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಒಟ್ಟಾರೆ ಒಂದು ಕಡೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಸಂಘಟನೆಯನ್ನು ಮಾಡ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ವಿಜೇಂದ್ರ ಅವರ ಜೊತೆ ಕೈ ಜೋಡಿಸೋದಿಲ್ಲ, ವಿಜೇಂದ್ರ ಅವ್ರ ಜೊತೆ ಸಾಥ್ ಕೊಡೋದಿಲ್ಲ ಅನ್ನುವಂಥ ರೆಬಲ್ಸ್ ಮತ್ತು ತಟಸ್ಥರ ಒಂದು ವಾದ ಏನಿದೆ, ಆ ವಾದಕ್ಕೆ BJPಯ ಹೈಕಮಾಂಡ್ ಅಷ್ಟು ಮನ್ನಣೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರುವುದು ವಿದ್ಯಾ. ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ಇದೊಂದು ರೀತಿ ಒಂದು ಕಲ್ಲು ಎರಡು ಹಕ್ಕಿ ಅಂತಾರಲ್ಲ, ಆ ರೀತಿಯಾಗಿ ಆಗುತ್ತಾ? ಯಾಕಂತ ಹೇಳಿದ್ರೆ ಮೋದಿಯವರು ಬರ್ತಾ ಇರೋದು ಕಾರ್ಯಕ್ರಮದ ನಿಮಿತ್ತ ಇರ್ಬೋದು, ಬಟ್ ಇನ್ಸೈಡ್ ಸ್ಟೋರಿ ನೋಡೋದಾದ್ರೆ BJPಯಲ್ಲಿ ಎಲ್ಲವೂ ಸರಿ ಇಲ್ಲ. ಮನೆಯೊಂದು ನೂರಾರು ಬಾಗಿಲು ಆಗಿಬಿಟ್ಟಿದೆ. ಒಂದು ಕಡೆ ಅಸಮಾಧಾನಿತರ ಟೀಮ್ ಇದೆ, ಮತ್ತೊಂದು ಕಡೆ ವಿಜೇಂದ್ರ ಬಣ ಇದೆ, ಮಗದೊಂದು ಕಡೆ ತಟಸ್ಥರ ಬಣ ಅಂತ ಇದೆ. ಹೀಗಿರುವಾಗ ಮೋದಿಯವರ ಜೊತೆಗೆ ವೇದಿಕೆಯನ್ನು ಯಾರು ಹಂಚ್ಕೊಳ್ತಾರೆ, ಅಲ್ಲಿ ಮೋದಿಯವರ ಪ್ರಾಶಸ್ತ್ಯ ಯಾರಿಗೆ ಏನೇನು ಅನ್ನೋದು ಗೊತ್ತಾಗುತ್ತೆ ಅನ್ನುವಂಥದ್ದು ಇಲ್ಲಿ ತನಕ ನೋಡ್ಕೊ ಬಂದಿದ್ದೀವಿ. ಹಾಗಾಗಿ ವಿಜೇಂದ್ರ ಅವರ ಹೆಸರನ್ನು ಕೈ ಬಿಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗೇನೋ ಫ್ರೆಶ್ TPಯಲ್ಲಿ ಅವ್ರ ಹೆಸರು ಕೂಡ ಸೇರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಂಸದ ಮಂಜುನಾಥ್ ಅವ್ರಿಗೆ ಅವಕಾಶ ಇತ್ತು, ಅದು ಬಿಟ್ಟರೆ ಆರ್ ಅಶೋಕ್ ಅವರು ಸೇರಿದಂತೆ ವಿಜೇಂದ್ರ ಸದ್ಯಕ್ಕೆ BJPಯ ರಾಜ್ಯಾಧ್ಯಕ್ಷ ಅವರೇ. ಇನ್ನು ಅವ್ರ ಟರ್ಮ್ ಮುಗ್ದಿರ್ಬೋದು, ಬಟ್ ಯಾರನ್ನೂ ಆಯ್ಕೆ ಮಾಡಿಲ್ಲ, ಅಲ್ಲಿ ತನಕ ಅವರೇ ಇರ್ತಾರೆ. ಅವರಿಗೂ ಅವಕಾಶ ಇಲ್ಲ ಅಂತ ಇದ್ರು. ಬಟ್ ಫೈನಲಿ ಅವರು ಕೂಡ
ವೇದಿಕೆಯನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇದರ ಅರ್ಥ ಏನು? ವಿರೋಧಿಗಳ ಬಣಕ್ಕೆ ಮೆಸೇಜ್ ಪಾಸ್ ಮಾಡಿರೋದಾ? ಇನ್ನೂ ಕೂಡ ವಿಜೇಂದ್ರ ಅವರ ಅಂದರೆ ಈಗ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಏನಿದ್ದಾರೆ, ಸದ್ಯ ಶಿಕಾರಿಪುರದ ಶಾಸಕರು ಕೂಡ ಹೌದು, ಮುಂದಿನ ರಾಜ್ಯಾಧ್ಯಕ್ಷರು ಅವರೇ ಆಗ್ತಾರೆ ಅನ್ನುವಂತಹ ಮೆಸೇಜ್ ಪಾಸ್ ಆಗ್ತಿದೆಯಾ ಈ ಮುಖೇನ ಅನ್ನುವಂಥದ್ದು ಸದ್ಯದ ಕುತೂಹಲ ಮತ್ತು ಪ್ರಶ್ನೆ ಆಗಿದೆ. ಅವ್ರು ಹೇಳ್ತಿರೋದು ಸರ್, ಅಶೋಕ್ ಅವರಿಗೆ ಅಫಿಷಿಯಲಿ ಇನ್ವೈಟೇ ಮಾಡಿಲ್ಲ ಅಂತ ನೋಡಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ನನಗೂ ಕೂಡ ಮೊನ್ನೆ ಮಾಹಿತಿ ಬರ್ತಾ ಇದ್ದಾರೆ. ಪ್ರಧಾನಮಂತ್ರಿ ಕಚೇರಿಗೆ ಅದನ್ನು ಮಾಹಿತಿಯನ್ನು ಕೊಟ್ಟು ನಿನ್ನೆ ತಡರಾತ್ರಿ ಕೂಡ ನಾವು ಚರ್ಚೆ ಮಾಡಿ, ನಿನ್ನೆ ತಡರಾತ್ರಿ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಗೆ ಮಾತಾಡಿದ ನಂತರದಲ್ಲಿ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಕೂಡ ನಾವು ವಿನಂತಿಯನ್ನು ಮಾಡಿದೆ. ಅವರು ಕೂಡ ಪ್ರಯತ್ನ ಮಾಡಿ ಆರ್ ಅಶೋಕ್ ಅವರ ಹೆಸರು ಸೇರಿದೆ. ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ, ಯಾರು ಆತಂಕ ಅವಶ್ಯಕತೆ ಇಲ್ಲ. ಬಟ್ ಅಲ್ಲೇನೋ ಕಮ್ಯುನಿಕೇಷನ್ ಗ್ಯಾಪಿಂದ ಆಗಿರುವಂಥದ್ದು.